ಎಲ್ರಿಗೂ ನಮಸ್ಕಾರ. ಇವತ್ತು ಬಡದ ವಡೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾ ತೋರಿಸ್ತಿದ್ದೇನಲ್ಲ ಹಿಟ್ಟು, ಈ ಹಿಟ್ಟನ್ನು ನಾವು ಗಿರಣಿ ಹಾಕ್ಸ್ಕೊಂಡು ಇಟ್ಕೊಂಡಿರ್ತೀವಿ. 2 ಕೆ ಜಿ ಗೋಧಿ, 1 ಕೆ ಜಿ ಜೋಳ, 1/4 ಕೆ ಜಿ ಉದ್ದಿನಬೇಳೆ, 1/4 ಕೆ ಜಿ ಕಡಲೆಬೇಳೆ, ಸ್ವಲ್ಪ ಅಜ್ವಾನ, ಜೀರಿಗೆ ಇಷ್ಟನ್ನು ಹಾಕಿಸಿ ನಾವು ಗಿರಣಿ ಹಾಕ್ಸ್ಕೊಂಡು ಇಟ್ಕೊಂಡಿರ್ತೀವಿ. ಆ ಹಿಟ್ಟನ್ನು ಇವಾಗ ನಾವು ಉಪ್ಪು ಹಾಕಿ ಕಲಸಿಡಬೇಕು. ರಾತ್ರಿನೇ ಕಲಸಿಡಬೇಕು. ಬೆಳಗ್ಗೆ ವಡೆ ಮಾಡ್ಕೋತೀವಿ ಅಂದಾಗ ಅದು ಚೆನ್ನಾಗಿ ನೆಂದು ಬೆಳಗ್ಗೆ ವಡೆ ತುಂಬ ಸಾಫ್ಟಾಗಿ ಬರುತ್ತೆ. ನಮಗೆ ಈ ಹಿಟ್ಟಿನ ಗಿರಣಿ ಹಾಕ್ಸೋಕ್ಕಾಗಲಿಲ್ಲ ಅಂದರೆ ಗ್ಲಾಸ್ ಮೆಜರ್ಮೆಂಟಲ್ಲಿ ಕೂಡ ನಾವು ಹಿಟ್ಟು ತೊಗೊಕೊಂಡು ನಾದಿಟ್ಕೋಬೋದು. ಈ ಥರ ಇದನ್ನು ಒಂದು ಪ್ಲೇಟ್ ಮುಟ್ಬಿಟ್ಟೋಣ. ಬೆಳಗ್ಗೆವರೆಗೂ ಚೆನ್ನಾಗಿ ನೆನೆಯುತ್ತದೆ. ಇವಾಗ ಬೆಳಿಗ್ಗೆ ಒಂದೆರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ, ಒಂದೆರಡು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿ ಎಳ್ಳು, ಸ್ವಲ್ಪ ಜೀರಿಗೆ, ಸ್ವಲ್ಪ ಹಸಿ ಶುಂಠಿ ಇಷ್ಟನ್ನು ತರಿತರಿಯಾಗಿ ರುಬ್ಕೋಬೇಕು. ಈ ಥರ ತರಿತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇವಾಗ ನೈಟ್ ಕಲಸಿಟ್ಟಿದ್ವಲ್ಲ ಆ ಹಿಟ್ಟು ಹೇಗಿದೆ ನೋಡಿ. ಹಿಟ್ಟಿಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ತರಿತರಿಯಾಗಿ ರುಬ್ಬಿದಂಥ ಪೇಸ್ಟ್ ಕೂಡ ಈಗ ಇದಕ್ಕೆ ಹಾಕೋಣ. ಹಿಟ್ಟಿಗೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕೋಣ. ಖಾರ ನಿಮಗೆ ಎಷ್ಟು ಬೇಕು ನೋಡಿ, ಜಾಸ್ತಿ ಖಾರ ಬೇಕಂದರೆ ಜಾಸ್ತಿ ಪೇಸ್ಟ್ ಹಾಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಈ ಕನ್ಸಿಸ್ಟೆನ್ಸಿ ಇರಬೇಕು ನೋಡಿ ಹಿಟ್ಟು. ನಾವು ಜಾಸ್ತಿ ಈ ಥರ ಉಡಿದಷ್ಟು ನಮಗೆ ವಡೆ ತುಂಬ ಚೆನ್ನಾಗಿ ಬರುತ್ತೆ, ಉಬ್ಬುತ್ತೆ, ಪುರಿ ಥರ ಉಬ್ಬುತ್ತೆ. ಚಿಟಿಕೆಯಷ್ಟು ಸೋಡಾ ಪುಡಿ. ಇವಾಗ ಬಾಣಲೆಯಲ್ಲಿ ಕಾಯ್ತಾ ಇದೆ ಎಣ್ಣೆ. ಈ ಥರ ಕೈ ಮೇಲೆ ತಟ್ಕೊಂಡು ಬಿಡ್ಬೋದು. ಸ್ವಲ್ಪ ದಪ್ಪಕ್ಕೆ ತಟ್ಕೋಬೇಕು ಅದನ್ನು, ವಡೆನ. ನೋಡಿ ಪೂರಿ ಥರ ಉಬ್ತಾ ಇದೆ ಇವಾಗ ವಡೆ. ನಾವೊಂದು ಎಲೆ ಮೇಲೆ ಕೂಡ ತಟ್ಕೋಬೋದು, ಅಥವಾ ಒಂದು ಕಾಟನ್ ಬಟ್ಟೆ ಹಾಕ್ಬಿಟ್ಟು ತಟ್ಕೋಬೋದು. ಈ ಥರ ವಡೆ ರೆಡಿ ಆಯಿತು. ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಈ ಥರ ಒಳಗಡೆನೂ ಪದರ ಪದರಾಗಿ ತುಂಬ ಚೆನ್ನಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನಿಮ್ಮ ಮನೇಲಿ. ಹುಣಸೆಯ ಟೇಸ್ಟ್ ಇರ್ತದೆ ಇವಾಗ. Thank you for watching.